ವೀಕ್ಷಕರೇ, ಈ ದಿನ ನಾವು ಪಾರ್ಟ್ನರ್ ಯೋಗ ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ಮನೆಯಲ್ಲಿ ಯಾರಾದರೂ ಅವೈಲೇಬಲ್ ಇದ್ದರೆ ಯೋಗ ಮಾಡೋಂಥವ್ರು, ಯೋಗ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಅವ್ರನ್ನ ಕರ್ಕೋಬೋದು. ನೀವು ನಿಮ್ಮ ಸಂಗಾತಿಯೊಡನೆ, ನಿಮ್ಮ ಸ್ನೇಹಿತರೊಡನೆ, ಯಾರ ಜೊತೆ ಆದರೂ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಈ ಪಾರ್ಟ್ನರ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಇಬ್ಬರ ಎನರ್ಜಿಯು ಪಾಸಿಟಿವ್ ಎನರ್ಜಿ ಆಗುತ್ತೆ. ನಿಮ್ಮ ಇಬ್ಬರ ಈ ಆಸನಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ ನಮ್ಮ ದೇಹ ಇನ್ನೂ ಸಡಿಲವಾಗ್ತಾ ಬರುತ್ತೆ. ಆಸನಗಳನ್ನ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಯಾಕಂದರೆ ಇನ್ನೊಬ್ಬರು ಸಪೋರ್ಟ್ ಇರುತ್ತೆ ಥ್ರೂಔಟ್ ಈ ಆಸನಗಳಲ್ಲಿ. ಮತ್ತು ಕಂಪ್ಲೀಟ್ ಇದು ಪಾರ್ಟ್ನರ್ ಯೋಗ ಪ್ರಾಕ್ಟೀಸ್ ಮಾಡಿ ಆದಮೇಲೆ ತುಂಬ ಸಂತೋಷ ಆಗುತ್ತೆ, ಯಾಕಂದರೆ ಇಬ್ಬರು ಎನರ್ಜಿನೂ ಮಿಕ್ಸ್ ಆಗಿ ಒಂದು ಪಾಸಿಟಿವ್ ಸ್ಪೇಸಿಗೆ ಬರುತ್ತೆ. ಈಗ ನಾವು ಯಾವುದೇ ಆಸನ ಪ್ರಾಕ್ಟೀಸ್ ಮಾಡೋದಾದರೂ ವಾರ್ಮಪ್ ಮಾಡಬೇಕು. ಅದನ್ನು ನಾವೀಗ ಪ್ರಾಕ್ಟೀಸ್ ಮಾಡೋಣ. ಈಗ ನಾವು ವಾರ್ಮಪ್ ಮಾಡೋಣ. ನಿಧಾನವಾಗಿ ತಲೆಯನ್ನು ಮೇಲಕ್ಕೆತ್ತಿ ಕೆಳಗೆ ಬಗ್ಗಿಸೋಣ. 2 ಅಪ್ ಡೌನ್, 3 ಮೇಲೆ ಕೆಳಗೆ, ಮಧ್ಯಕ್ಕೆ ಬಂದು ರೈಟ್, ಬಲಕ್ಕೆ ತಿರುಗಿ ಮಧ್ಯಕ್ಕೆ ಬಂದು ಲೆಫ್ಟ್, ಮಧ್ಯಕ್ಕೆ ಬಂದು ರೈಟ್, ಲೆಫ್ಟ್. ಇನ್ನೂ ಒಂದು ಸಲ ಮಧ್ಯಕ್ಕೆ ಬಂದು ಬಲಗಡೆ, ಮಧ್ಯಕ್ಕೆ ಬಂದು ಎಡಗಡೆ. ನಿಧಾನವಾಗಿ ಎರಡೂ ಕೈಗಳನ್ನು ಬಲಗಡೆಗೆ ತಿರುಗಿಸಿ, ನಿಧಾನವಾಗಿ ಎಡಗಡೆಗೆ ತಿರುಗಿಸಿ. ಇನ್ನೂ ಒಂದು ಸಲ ಬಲಗಡೆಗೆ, ಎಡಗಡೆಗೆ, ನಿಧಾನವಾಗಿ ಮಧ್ಯಕ್ಕೆ ಬಂದು ಕಾಲುಗಳನ್ನು ಲೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಶೇಕ್ ಮಾಡಿ ನಿಮ್ಮ ಬೆನ್ನುಗಳನ್ನು ನೀವು ಅಲೈನ್ ಮಾಡಿ, ನಿಮ್ಮ ಬೆನ್ನುಗಳನ್ನು ಒಟ್ಟಿಗೆ ಇಟ್ಟು ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ನಿಮ್ಮ ಪಾರ್ಟ್ನರ್ನ ಉಸಿರಾಟದ ಕಡೆಗೂ ಗಮನ ಕೊಡಿ. ಎರಡನ್ನೂ ಒಂದು ಸಮಕ್ಕೆ ತನ್ನಿ. ನಿಧಾನವಾಗಿ ದೀರ್ಘವಾಗಿ ಉಸಿರಾಟ, ದೀರ್ಘವಾಗಿ ಉಸಿರನ್ನು ಬಿಡಿ. ಇನ್ನೂ ಒಂದು ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ಎರಡೂ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ, ಒಟ್ಟಿಗೆ ಹಿಡೀರಿ. ದೀರ್ಘವಾಗಿ ಉಸಿರಾಡಿ. 1 2 3 4 5. ನಿಧಾನವಾಗಿ ನಿಮ್ಮ ಬಲಗೈಯನ್ನು ನಿಮ್ಮ ಪಾರ್ಟ್ನರ್ನ ಎಡ ಮಂಡಿ ಮೇಲೆ ಇಡಿ. 1 2 3 4 5. ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ತೆಗೆದುಕೊಂಡು ಮತ್ತೆ ಎಡಗಡೆಗೆ ತಿರುಗಿ. 1 2 3 4 5. ಈಗ ಡೈನಮಿಕ್ ಆಗಿ ಇದೇ ಮೂಮೆಂಟು ಬಲಗಡೆಗೆ, ಎಡಗಡೆಗೆ, ಬಲಗಡೆ, ಎಡಗಡೆ, ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ಇನ್ನೂ ಒಂದು ಸಲ ರೈಟ್ ಮತ್ತು ಲೆಫ್ಟ್. ನಿಧಾನವಾಗಿ ಕೈಗಳನ್ನೆರಡು ಜೋಡಿಸಿ ಸೈಡಲ್ಲಿ ತೆಗೆದುಕೊಂಡು ನಿಧಾನವಾಗಿ ಬಲಗಡೆಗೆ ಬಾಗೋಣ. 1 2 3 4 5. ನಿಧಾನವಾಗಿ ಎಡಗಡೆಗೆ ಬಾಗೋಣ. 1 2 3 4 5. ಕೈಗಳನ್ನು ಸಡಿಲ ಮಾಡಿಕೊಳ್ಳಿ. ಇನ್ನೂ ಒಂದು ಸಲ ಡೈನಮಿಕ್ ಮೂಮೆಂಟ್. ಬಲಗಡೆಗೆ 1, ಎಡಗಡೆಗೆ, ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ಇನ್ನು ಒಂದು ಸಲ ರೈಟ್, ಲೆಫ್ಟ್, ಮಧ್ಯಕ್ಕೆ ಬಂದು ನಿಧಾನವಾಗಿ ಕೈಗಳನ್ನು ಸಡಿಲ ಮಾಡಿ. ಈಗ ನಿಮ್ಮ ಪಾರ್ಟ್ನರ್ದು ಎಡ ತೊಡೆ ಮೇಲೆ ನೀವು ಮೆಲ್ಲಗೆ ಆಸೀನರಾಗಿ ಅಥವಾ ಮಲ್ಗಿ
ನಿಧಾನವಾಗಿ ಮಲಗಿ ಬಲಗೈಯನ್ನು ಹೀಗೆ ಚಾಚಿ ಬಿಡಿ, ಎಡಗೈಯನ್ನು ಮೇಲಕ್ಕೆ. 1 2 3 4 5. ನಿಧಾನವಾಗಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೇಳಿ. ಕಷ್ಟ ಅಂತ ಅನಿಸಿದ್ರೆ ನಿಧಾನವಾಗಿ ನಿಮ್ಮ ಪಾರ್ಟ್ನರ್ದ ಎಡಗಡೆಗೆ ಆಸೀನರಾಗಿ. 1 2 3 4 5. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ನಿಮ್ಮ ಪಾರ್ಟ್ನರ್ ಬೆನ್ನ ಮೇಲೆ ನಿಧಾನವಾಗಿ ಹೋಗಿ. 1 2 3 4 5. ನಿಧಾನವಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬೆನ್ನ ಮೇಲೆ ಆಸೀನರಾಗಲಿ. ಸ್ಟ್ರೆಚ್ ಮಾಡಲಿ, ಎಷ್ಟಾಗುತ್ತೋ ಅಷ್ಟು. 1 2 3 4 5. ಇದರಲ್ಲಿ ಬೇಕಾದರೆ ನಿಮ್ಮ ಕೈನ ಮುಂದಕ್ಕೆ ಚಾಚ್ಕೋಬೋದು ಅಥವಾ ಇಲ್ಲೂ ಇಟ್ಕೋಬೋದು. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ನಾವು ಕಾಲುಗಳನ್ನು ಕೆಳಗಡೆ ಆದಷ್ಟು ಸ್ಟ್ರೈಟ್ ಮಾಡಿ ಪಚ್ಚಮುಕ್ತಾಸನಕ್ಕೆ ಬರೋಣ. ಇಬ್ಬರೂ ಪಚ್ಚಮುಕ್ತಾಸನಕ್ಕೆ ಬರೋಣ. ಕೈಗಳನ್ನು ಮೇಲಕ್ಕೆ ಎತ್ತಿ ಇಬ್ಬರು ಮುಂದಕ್ಕೆ ಬಾಗೋಣ. 1 2 3 4 5. ನಿಧಾನವಾಗಿ ಬಿಡುತ್ತಾ ಬನ್ನಿ. ಈಗ ನಮ್ಮ ಪಾರ್ಟ್ನರ್ ಇವರು ಈಗ ಕಾಲನ್ನು ಮಡಚಿ ನನ್ನ ಬೆನ್ನ ಮೇಲೆ ಆಸೀನರಾಗ್ತಾರೆ, ಸ್ಟ್ರೆಚ್ ಮಾಡ್ತಾರೆ. 1 ಸ್ಲೋಲಿ 1 2 3 4 5. ನಿಧಾನವಾಗಿ ಬಿಡಿ. ಈಗ ಪಾರ್ಟ್ನರ್ 2 ಸ್ಲೋಲಿ ಬಗ್ಗಿ 1 2 3 4 5. ನಿಧಾನವಾಗಿ ದೇಹವನ್ನು ಲೂಸ್ ಮಾಡ್ಕೊಳ್ಳಿ. ಬಲಗಡೆಗೆ ತಿರುಗ್ತಾ ನಿಮ್ಮ ಪಾರ್ಟ್ನರ್ ಕಡೆಗೆ ಬನ್ನಿ. ಕೈಗಳನ್ನೆರಡು ಒಟ್ಟು ಮಾಡಿ. 1 2 3 4 5. ನಿಧಾನವಾಗಿ ನಾವು ನಿಲ್ಲೋಣ. ಕೈಗಳನ್ನು ಎರಡೂ ಚೆನ್ನಾಗಿ ಜೋಡಿಸಿ ನಿಮ್ಮ ಬೆನ್ನನ್ನು ಒಳಗಡೆ ಬಾಗಿಸಿ 10 ಕೌಂಟ್, 10 ಕೌಂಟ್ಸ್. 1 2 3 4 5 6 7 8 9 10. ನಿಧಾನವಾಗಿ ಬಲಗೈಯನ್ನು ಕೆಳಗಡೆ ತೆಗೆದುಕೊಂಡು ಹೋಗೋಣ. 1 2 3 4 5 6 7 8 9 10. ನಿಧಾನವಾಗಿ ಆ ಕಡೆಗೆ ಓಪನ್ ಮಾಡೋಣ. 1 2 3 4 5 6 7 8 9 10. ನಿಧಾನವಾಗಿ ಕೈಗಳನ್ನು ಹಿಡ್ಕೊಂಡು ಈಗ ನಾವು ಸ್ಕ್ವಾಟ್ ಅಥವಾ ಉತ್ಕಟಾಸನಕ್ಕೆ ಹೋಗಿ ಮೇಲೆ ಬರೋಣ. ಡೈನಮಿಕ್ ಮೂಮೆಂಟ್. 1 ಅಪ್, 2 ಅಪ್, 3 ಅಪ್, 4 ಅಪ್, 5 ಅಪ್, 6 ಅಪ್, 7 ಅಪ್, 8 ಅಪ್, 9 ಅಪ್, 10 ಅಪ್. ಮತ್ತು ಈಗ ಕೈಗಳನ್ನು ಬಲಗೈಯನ್ನು ಹಿಡ್ಕೊಳ್ಳಿ, ಎಡಗೈಯನ್ನು ಓಪನ್ ಮಾಡುತ್ತಾ ನಿಧಾನವಾಗಿ ಉತ್ಕಟಾಸನಕ್ಕೆ ಬನ್ನಿ. 1 2 3 4 5 6 7 8 9 10. ಮೇಲಕ್ಕೆ ಬನ್ನಿ. ಎಡಗೈಯನ್ನು ಇಟ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಕೊಡ್ತಾ ಬಲಗೈಯನ್ನು ಓಪನ್ ಮಾಡುತ್ತಾ ಉತ್ಕಟಾಸನಕ್ಕೆ ಹೋಗಿ. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡಿ ಈಗ ನಾವು ಟ್ರಯಾಂಗಲ್ ಪೋಸಿಗೆ ಹೋಗೋಣ. ಎಡಗಾಲನ್ನು ಎಡಗಡೆಗೆ ಮುಖ ಮಾಡಿಸಿ ನಿಧಾನವಾಗಿ
ನಾವು ಬಲಗಡೆ, ನನ್ನ ಬಲಗಡೆ, ಅವಳು ಎಡಗಡೆ, ಅವರು ಎಡಗಡೆ. ನಿಧಾನವಾಗಿ ಕೆಳಗೆ ಹೋಗಿ ಮೇಲಿನ ಕೈ ಮೇಲೆ ತಂದು ತಾಗಿಸ್ಲಿಕ್ಕಾಗುತ್ತಾ, ಟಚ್ ಮಾಡಲಿಕ್ಕಾಗುತ್ತಾ ನೋಡಿ. 1 2 3 4 5 6 7 8 9 10. ಸ್ಲೋ ಆಗಿ ದೇಹವನ್ನು ಲೂಸ್ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮ ಪಾರ್ಟ್ನರ್ನ ಆ್ಯಂಕಲ್ ಅಥವಾ ಶಿನ್ ಬೋನ್ ಎಲ್ಲಾಗುತ್ತೋ ಅಲ್ಲಿ ಹಿಡೀರಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಬೆನ್ನನ್ನು ಒತ್ತಿ ನಿಮ್ಮ ಈ ಆಸನವನ್ನು ಇನ್ನೂ ತೀವ್ರವಾಗಿಸಬೇಕು. 1 2 3 4 5 6 7 8 9 10. ಈಗ ನನ್ನ ಪಾರ್ಟ್ನರ್ನ ಆ್ಯಂಕಲ್ ಹಿಡಿಬೇಕು. ನಿಧಾನವಾಗಿ ನೀವು ಸ್ವಲ್ಪ ಪ್ರೆಷರ್ ಕೊಟ್ಟು ಬಗ್ಗಿಸ್ಬೇಕು. 1 2 ಹಾಗೆ ಆಶೀರ್ವಾದನೂ ಮಾಡ್ಬೋದು ಸ್ವಲ್ಪ. 2 3 4 5 6 7 8 9 10. ನಿಧಾನವಾಗಿ ಈ ಆಸನವನ್ನು ಬಿಡಿ. ಈಗ ನಾವು ವಾರಿಯರ್ ಪೋಸ್ ಅಥವಾ ವೀರಭದ್ರಾಸನ ಪಾರ್ಟ್ನರ್ ಯೋಗದಲ್ಲಿ ಮಾಡೋಣ. ಬಲಗಾಲು ಮುಂದ್ಗಡೆ, ಇಬ್ಬರದ್ದು ಬಲಗಾಲು ಆದಷ್ಟು ಹತ್ತಿರಕ್ಕೆ ಇಡಿ. ಎರಡೂ ಕೈಗಳನ್ನು ಜೋಡಿಸಿ ನೀವು ನಿಮ್ಮ ಪಾರ್ಟ್ನರ್ ದೀರ್ಘವಾಗಿ ಉಸಿರಾಡಿ. 1 2 3 4 5 6 7 8 9 10. ನಿಮ್ಮ ದೇಹವನ್ನು ಸ್ವಲ್ಪ ಸಡಿಲ ಮಾಡ್ಕೊಳ್ಳಿ. ಈಗ ಸೈಡ್ ಆ್ಯಂಗಲ್ಗೆ ಹೋಗೋಣ. ನಮ್ಮ ಮೊಣಕೈಯನ್ನು, ಬಲ ಮೊಣಕೈಯನ್ನು ಬಲ ಮಂಡಿ ಮೇಲಿಟ್ಟು ಕೈಗಳನ್ನು ಜೋಡ್ಸೋಕ್ಕಾಗುತ್ತಾ ಮೇಲೆ ನೋಡಿ. 1 2 3 4 5 6 7 8 9 10. ನಿಧಾನವಾಗಿ ನಿಮ್ಮ ದೇಹವನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಬಲಗೈಯನ್ನು ಜೋಡಿಸಿ ನಿಧಾನವಾಗಿ ವೀರಭದ್ರಾಸನಕ್ಕೆ ಹೋಗಿ ಎಡಗೈಯನ್ನು ಬೆನ್ನ ಹಿಂದೆ ಇಡಿ. ಮೇಲಕ್ಕೆ ನೋಡುತ್ತಾ ಲುಕ್ ಅಪ್. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡಿ. ನಾವೀಗ ವೀರಭದ್ರಾಸನ ಎಡಗಾಲನ್ನು ಮುಂದಿಟ್ಟು ಹೋಗೋಣ. ಇದರ ಬಗ್ಗೆ ಒಂಚೂರು ಮಾತಾಡೋಣ. ಎಡಗಾಲನ್ನು ಮುಂದಕ್ಕಿಟ್ಟು ಬಲಗಾಲನ್ನ ಆದಷ್ಟು ಅಗಲ ಮಾಡಬೇಕು. ಸ್ವಲ್ಪ ಉದ್ದ ಇದ್ದವರು ಇಡೀ ಮ್ಯಾಟ್ನಷ್ಟು ಅಗಲ ಮಾಡಬೇಕು. ಹತ್ತಿರ ಇಟ್ಕೊಂಡ್ರೆ ಹೀಗೆ ಮುಂದಕ್ಕೆ ಬಗ್ಗುತ್ತೆ. ಇದು ನಮ್ಮ ಮಂಡಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಅಗಲ ಮಾಡ್ಕೊಂಡು ಕಾಲನ್ನು ನಿಧಾನವಾಗಿ ಮಂಡಿನ ಬಗ್ಗಿಸ್ಬೇಕು. ನಿಮ್ಮ ಮಂಡಿ ಮತ್ತು ಆ್ಯಂಕಲ್ ಒಂದೇ ಲೈನಲ್ಲಿ ಇರಬೇಕು. ವಾರಿಯರ್ ಪೋಸು ಎಲ್ಲರಿಗೂ ಭಾಳ ಒಳ್ಳೆ ವರ್ಕೌಟ್. ಅದು ಒಳ್ಳೆಯ ಒಂದು ಆಸನ. ಇದು ನಮಗೆ ಸ್ಟ್ರೆಂತ್ ಮತ್ತು ಕರೇಜ್ ತರುತ್ತೆ, ಧೈರ್ಯ ತರುತ್ತೆ. ನಿಧಾನವಾಗಿ ನಮ್ಮ ಎಡ ಮಂಡಿನ ಬಗ್ಗಿಸ್ತಾ ಎರಡು ಕೈಗಳನ್ನು ಜೋಡಿಸೋಣ. ದೀರ್ಘವಾಗಿ ಉಸಿರಾಡಿ. 1 2 3 4 5 6 7 8 9 10. ನಿಧಾನವಾಗಿ ಎಡ ಕೈಯನ್ನು ಎಡ ಮಂಡಿ ಮೇಲಿಟ್ಟು ಬಲಗೈಯನ್ನು ಜೋಡಿಸೋಣ. 1 2 3 4 5 6 7 8 9 10. ನಿಧಾನವಾಗಿ ಎಡಗೈಗಳನ್ನು ಜೋಡಿಸುತ್ತಾ ಎಡ ಮಂಡಿನ ಬಗ್ಗಿಸಿ ಬಲಗೈಯನ್ನು ಬೆನ್ನ ಹಿಂದೆ ಇಟ್ಕೊಳ್ಳೋಣ. ನಿಧಾನವಾಗಿ 1. ದೀರ್ಘವಾಗಿ ಉಸಿರಾಡಿ ನಿಮ್ಮ ಕೈ ಕಡೆಗೆ ನೋಡಿ. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡಿ. ಈಗ ಒಂದು ಸ್ವಲ್ಪ ಡೈನಮಿಕ್ ಮೂಮೆಂಟ್ ಮಾಡೋಣ. ನಿಮ್ಮ ಪಾರ್ಟ್ನರ್ ಮುಂದ್ಗಡೆ ಸ್ವಲ್ಪ ಸ್ಟ್ಯಾಗರ್ಡ್ ಆಗಿ, ಒಬ್ಬರು ಮುಂದೆ ಕರೆಕ್ಟಾಗಿ ನಿಲ್ಬೇಡಿ. ಹೀಗೆ ಈಗ ಒಬ್ಬರು ಎಡ ಮಂಡಿ, ಇನ್ನೊಬ್ಬರು ಬಲ ಮಂಡಿನ ಬಗ್ಗಿಸ್ಬೇಕು. 3 ಸಲ ಮಾಡೋಣ. 1
ಬ್ಯಾಕ್, ಅದರ್ ಸೈಡ್, 2 ಬ್ಯಾಕ್, ಇನ್ನೊಂದು ಕಡೆಗೆ 3 ಬ್ಯಾಕ್, ಇನ್ನೊಂದು ಕಡೆಗೆ. ನಿಧಾನವಾಗಿ ಮೈಯನ್ನು ಸಡಿಲ ಮಾಡುತ್ತಾ ಬನ್ನಿ. ಒಬ್ಬರನ್ನೊಬ್ಬರು ನೋಡುತ್ತಾ ಕೈಯನ್ನು ಹಿಡ್ಕೊಂಡು ನಿಧಾನವಾಗಿ ಕೆಳಗಡೆ ಹೋಗಿ. ಎರಡು ಕಾಲುಗಳನ್ನು ಅಗಲಿಸ್ತಾ, ಕೈಗಳನ್ನು ಬಿಡಿ, ಬೇಕಿದ್ರೆ ಕಾಲುಗಳನ್ನು ಅಗಲಿಸುತ್ತಾ ಹೀಗೆ ಕೂತ್ಕೊಳ್ಳಿ. ಕೈಗಳನ್ನು ಹಿಡಿದು ಮುಂದೆ ಹಿಂದೆ, ಡೈನಮಿಕ್ ಮೂಮೆಂಟ್, ಹಿಂದೆ ಮುಂದೆ, 1 ಹಿಂದೆ ಮುಂದೆ, 2. ಮಕ್ಕಳಿಗೂ ಈ ಥರದ ಆಸನಗಳನ್ನ ಕಲಿಸ್ಬೋದು. ಅವರ ಕಾಲುಗಳು ಗಟ್ಟಿಯಾಗುತ್ತೆ, ಅವರ ಮಂಡಿ ಮತ್ತು ಆ್ಯಂಕಲ್ ಮತ್ತು ಪೆಲ್ವಿಕ್ ಜಾಯಿಂಟ್ ಗಟ್ಟಿಯಾಗುತ್ತೆ, ಫ್ಲೆಕ್ಸಿಬಿಲಿಟಿ ಬರುತ್ತೆ. 4 5. ಈಗ ನಿಧಾನವಾಗಿ ಇಬ್ಬರು ಒಂದು ಕೈಯನ್ನು ಹೀಗೆ ಎಕ್ಸ್ಚೇಂಜ್ ಮಾಡಿಟ್ಕೊಂಡು ನಿಧಾನವಾಗಿ ಒಬ್ಬರನ್ನ ಎಳೀರಿ ಮುಂದಕ್ಕೆ, ಒಬ್ಬರನ್ನ ಎಳೀರಿ. ದೀರ್ಘವಾಗಿ ಉಸಿರಾಡಿ ಅವರ ದೇಹದ ಅನುಗುಣವಾಗಿ ನೀವು ಎಳಿಬೇಕು. 1 2 3 4 5 6 7 8 9 10. ನಿಧಾನವಾಗಿ ನಿಮ್ಮ ಪಾರ್ಟ್ನರ್ನ ಮುಂದಕ್ಕೆ ಎಳೀರಿ. ಅವರ ದೇಹ ಎಷ್ಟು ಫ್ಲೆಕ್ಸಿಬಲ್ ಇದೆಯೋ ಅಷ್ಟರ ಮಟ್ಟಿಗೆ ನೀವು ಎಳಿಬೇಕು. 1 2 3 4 5 6 7 8 9 10. ನಿಧಾನವಾಗಿ ಕೈಯನ್ನು ಬಿಡ್ತಾ ಬಲಗೈಯನ್ನು ನಿಮ್ಮ ಎಡ ಮಂಡಿ ಮೇಲಿಟ್ಟು ಎಡಗೈಯನ್ನು ಆ ಕಡೆಗೆ ಹೋಗಿ ಉಲ್ಟಾ. 1 2 3 4 5 6 7 8 9 10. ಇದೇ ಆಸನ ಎರಡು ಕೈಗಳನ್ನು ಹಿಡ್ಕೊಂಡು ಮಾಡೋಣ. ಈ ಕೈಗಳನ್ನು ರೈಟ್ ಹ್ಯಾಂಡ್ ಹಿಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ನಿಮ್ಮ ರೈಟ್ ಕಾಲಿಗೆ ಹೋಗಿ. ನೋಡಿ ಈಗಿನ ಡಿಫ್ರೆನ್ಸ್ ನೋಡಿ. ನೀವೀಗ ಇದನ್ನೇ ನಿಮ್ಮ ಕಾಲ ಮೇಲೆ ಇಟ್ಕೊಂಡು ನೋಡಿದ್ರಿ, ಇನ್ನೊಬ್ಬರ ನಿಮ್ಮ ಪಾರ್ಟ್ನರ್ ಕೈ ಹಿಡ್ಕೊಂಡು ಈ ಸ್ಟ್ರೆಚ್ ಮಾಡಿ ನೋಡಿದ್ರಿ. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡಿ ಎಡಗೈಯನ್ನು ಬಲ ಮಂಡಿ ಮೇಲಿಟ್ಟು ನಿಧಾನವಾಗಿ ಆರ್ಚ್ ಮಾಡಿ ಉಲ್ಟಾ. 1 2 3 4 5 6 7 8 9 10. ನಿಧಾನವಾಗಿ ದೇಹನ ಲೂಸ್ ಮಾಡ್ತಾ ಕೈಗಳನ್ನು ಇಟ್ಕೊಳ್ಳಿ. ಬೆನ್ನನ್ನು ನೇರ ಮಾಡಿ ನಿಧಾನವಾಗಿ ಈಗ ಎಡಗಡೆಗೆ ಬಂದು 1 2 3 4 5 6 7 8 9 10. ಈಗ ಒಬ್ಬರು ಬದ್ಧಕೋಣಾಸನಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಇಬ್ಬರು ಬದ್ಧಕೋಣಾಸನಕ್ಕೆ ಬರೋಣ. ನಿಧಾನವಾಗಿ ನಮ್ಮ ಪೆಲ್ವಿಕ್ ಜಾಯಿಂಟನ್ನು ಸ್ವಲ್ಪ ಲೂಸನ್ ಮಾಡ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ಸ್ವಲ್ಪ ಸ್ಟ್ರೆಚ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬದ್ಧಕೋಣಾಸನನ ನಾವು ಪ್ರಾಕ್ಟೀಸ್ ಮಾಡಿ ಈ ಆಸನಗಳನ್ನ ಮಾಡಿದರೆ ಒಳ್ಳೆಯದು. ನಿಧಾನವಾಗಿ ನಿಮ್ಮ ಪಾರ್ಟ್ನರ್ ಕಾಲುಗಳು ನಿಮ್ಮ ಶಿನ್ ಮೇಲೆ ಅಥವಾ ಮಂಡಿಗಿಂತ ಸ್ವಲ್ಪ ಒಳಗಡೆಗೆ ಇರಲಿ. ನಿಧಾನವಾಗಿ ಕೈಯನ್ನು ಹಿಡ್ಕೊಂಡು ನಿಮ್ಮ ಪಾರ್ಟ್ನರ್ ಎಳಿಬೇಕು. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಲೂಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪಾರ್ಟ್ನರ್ ಬದ್ಧಕೋಣಾಸನಕ್ಕೆ ಬರ್ತಾರೆ. ನೀವು ಕಾಲುಗಳನ್ನು ಶಿನ್ ಮೇಲೆ ಮಂಡಿಗಿಂತ ಸ್ವಲ್ಪ ಕೆಳಗಡೆ ಇಟ್ಕೊಳ್ಬೇಕು. ಕೈಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ಮುಂದಕ್ಕೆ ಎಳಿಬೇಕು. 1 2 3 4 5 6 7 8 9 10. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ನೀವು ಬದ್ಧಕೋಣಾಸನದಿಂದ ಸುಖಾಸನಕ್ಕೆ ಬನ್ನಿ.
ದೀರ್ಘವಾಗಿ ಉಸಿರಾಡಿ. ಈಗ ಡಬಲ್ ಬ್ರೆತ್ ಪ್ರಾಣಾಯಾಮ. ಕೈಯನ್ನು ಜೋಡಿಸಿ ಕೈಯನ್ನು ಕೆಳಮುಖವಾಗಿ ಇಟ್ಕೊಳ್ಳಿ. ನಿಮ್ಮ ಮೂಲಾಧಾರ ಚಕ್ರವನ್ನು, ಮೂಲ ಬಂಧ ಅದನ್ನು ಟೈಟಾಗಿ ಇಟ್ಕೊಂಡು, ಓಕೆ, ಉಸಿರನ್ನು ತೆಗೆದುಕೊಂಡು ಅಲ್ಲಿ ಟೈಟಾಗಿ ಇಟ್ಕೊಂಡು ಉಸಿರು ಬಿಡ್ತಾ ಕೈಯನ್ನು ಎದೆ ಕಡೆಗೆ ತರಬೇಕು. ಇನ್ನೂ ಒಂದು ಸಲ ಟೈಟಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ಮೇಲ್ ತರುತ್ತಾ ಎದೆ ಕಡೆಗೆ ಕೈ ಮಾಡುತ್ತಾ ಉಸಿರನ್ನು ಬಿಡಿ. ಇನ್ನೂ ಒಂದು ಸಲ ನಿಧಾನವಾಗಿ ಎದೆ ಕಡೆಗೆ ತಂದು ಉಸಿರನ್ನು ಬಿಡಿ. ನಿಧಾನವಾಗಿ ಕೈಗಳನ್ನು ಲೂಸ್ ಮಾಡ್ಕೊಳ್ಳಿ, ಸಡಿಲ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಹತ್ರ ಹೋಗಿ ನಿಮ್ಮ ಮಂಡಿಗಳು ತಾಗಿರಲಿ. ಬಲಗೈಯನ್ನು ನಿಮ್ಮ ಬೆನ್ನ ಹಿಂದೆ ಹಾಕಿ. ಎಡಗೈಯಲ್ಲಿ ನಿಮ್ಮ ಪಾರ್ಟ್ನರ್ ಎಡಗೈಯಲ್ಲಿ ಹಿಡಿದು ಆದಷ್ಟು ಒಳ್ಳೆ ಸ್ಟ್ರೆಚ್ ಕೊಡಿ. ನಿಮ್ಮ ಪಾರ್ಟ್ನರ್ಗೆ ಮೆಲ್ಲಗೆ ಎಳೆದು ಒಳ್ಳೆ ಸ್ಟ್ರೆಚ್ ಕೊಡಿ. 1 2 3 4 5 6 15 count. 7 8 9 10 11 12 13 14 15. ನಿಧಾನವಾಗಿಬಿಡಿ. ಈಗ ಎಡಗೈಯ ನಿಮ್ಮ ಬೆನ್ನ ಹಿಂದೆ ಹೋಗಲಿ. ನೀವು ನಿಧಾನವಾಗಿ ನಿಮ್ಮ ಪಾರ್ಟ್ನರ್ಗೆ ಒಳ್ಳೆ ಒಂದು ಸ್ಟ್ರೆಚ್ ಕೊಡಿ. ಆದಷ್ಟು ಎಳೆದು 1 2 3 4 5 6 7 8 9 10. ನಿಧಾನವಾಗಿ ಈ ನಿಮ್ಮ ದೇಹವನ್ನು ಲೂಸ್ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನು ಒಟ್ಟಿಗೆ ಇಡಿ. ದೀರ್ಘವಾಗಿ ಉಸಿರಾಡಿ. ನಿಮ್ಮ ಪಾರ್ಟ್ನರ್ನ ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗಿ. 1 2 3 4 5. ಬಲಗೈಯನ್ನು ಕೆಳಗಡೆ ಇಡಿ. ರೈಟ್ ಹ್ಯಾಂಡ್ ಡೌನ್, ಲೆಫ್ಟ್ ಹ್ಯಾಂಡ್ ಆರ್ಚ್ ಮಾಡಿ. ಆದಷ್ಟು ನಿಮ್ಮ ಕೈಯನ್ನು ಕೆಳಗಿಟ್ಟು ಆದಷ್ಟು ಆರ್ಚ್ ಮಾಡಿ. 5 ಡೀಪ್ ಬ್ರೆತ್ಸ್. 1 2 3 4 5. ಇದರಲ್ಲೇ ಕೂಲ್ ಡೌನು ಆಗುತ್ತೆ. ನಿಧಾನವಾಗಿ ಎಡಗಡೆಗೆ ಬಾಗಿ. 1 2 3 4 5. ನಿಧಾನವಾಗಿ ಮಧ್ಯಕ್ಕೆ ಬಂದು ಕೈಗಳನ್ನು ಜೋಡಿಸುತ್ತಾ ನಮಸ್ಕಾರದಲ್ಲಿ ದೀರ್ಘವಾಗಿ ಉಸಿರಾಡುತ್ತಾ ಒಂದು ಸಲ ಓಂ ಚಾಂಟ್ ಮಾಡೋಣ. ಕೈಗಳನ್ನು ಉಜ್ಜುತ್ತಾ ಸ್ವಲ್ಪ ಕೈಗಳನ್ನು ಬಿಸಿ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಟು, ಮುಖದ ಮೇಲೆ ಇಟ್ಟು, ನಮ್ಮ ಶೋಲ್ಡರ್ ಮೇಲೆ ಇಟ್ಟು, ಎದೆ ಮೇಲೆ ಇಟ್ಟು ನಿಮ್ಮ ಪಾರ್ಟ್ನರ್ಗೆ ಮೊದಲು ಕೃತಜ್ಞತೆಯನ್ನು ತೋರಿಸಿ ಧನ್ಯವಾದಗಳನ್ನು ಅರ್ಪಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಇವತ್ತಿನ ನಮ್ಮ ಪಾರ್ಟ್ನರ್ ಯೋಗ ಒಂದು ಕೊನೆಗೆ ಬಂತು. ನಾವು ನಿಮಗೆಲ್ಲ ಇದು ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈ ದಿನ ನನ್ನ ಜೊತೆ ನನ್ನ ಸಿಸ್ಟರ್, ನನ್ನ ತಂಗಿ ಶರ್ಮಿಳಾ ರೈ, ಮತ್ತು ಮಿಲಿ, ಮತ್ತು ನೀತಾ ಅವ್ರದ್ದು ಓನ್ ಬಿಸ್ನೆಸ್ ಇದೆ, ಮತ್ತು ಅವರು ಆರ್ಟಿಸ್ಟ್ ಕೂಡ, ಥಿಯೇಟರ್ ಮತ್ತು ಆರ್ಟ್ ಮಾಡ್ತಾರೆ. ಮಿಲಿಸಾ ಥಿಯೇಟರ್ ಆರ್ಟಿಸ್ಟು ಹೌದು, ಮತ್ತು IT ಇಂಡಸ್ಟ್ರಿಯಲ್ಲಿ ಇದ್ದಾರೆ. IT ಅವರು ತುಂಬ ಜನ ಇದ್ದಾರೆ. ಅವರಿಗೆ ಭುಜದ ನೋವು, ಬೆನ್ನು ನೋವು, ಇಂಥವೆಲ್ಲ ಮಂಡಿ ನೋವು ಎಲ್ಲ ಇದ್ದಿದ್ದು ಈ ಯೋಗ ಆಸನಗಳು ವಿತ್ ಪ್ರಾಪ್ಸ್ ಯೂಸ್ ಮಾಡಿ ತುಂಬ ಅನುಕೂಲ ಆಗಿದೆ, ತುಂಬಾ ಬೆನಿಫಿಟ್ ಆಗಿದೆ. ಹಾಗಾಗಿ ನೀವು ಒಂದು ಮಿತವಾದ ಯೋಗಾಸನ
ಜೀವನ ಪರ್ಯಂತ ಪ್ರಾಕ್ಟೀಸ್ ಮಾಡಬೇಕು. ನೀವೇನೂ ಯೋಚನೆ ಮಾಡಬೇಕಾಗಿಲ್ಲ, ನಮಗೆ ಜಾಸ್ತಿ ವಯಸ್ಸಾಯಿತು, ದಪ್ಪ ಇದ್ದೀವಿ, ತೆಳ್ಳಗಿದ್ದೀವಿ ಅಂತ ಎಲ್ಲ ನೀವು ಯೋಚನೆ ಮಾಡಬೇಕು ಅಂತಿಲ್ಲ. ಯಾವುದೇ ನಿಮ್ಮ ಕಂಡೀಷನ್ ಇದ್ರೂ ಮಿತವಾದ ಆಸನಗಳನ್ನ ಪ್ರಾಕ್ಟೀಸ್ ಮಾಡಿ. ಯೋಗದಲ್ಲಿ ಪತಂಜಲಿ ಅವರು ಹೇಳ್ದಂಗೆ 8 ಅಂಗಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನಮ್ಮೊಳಗೆ ನಾವು ಸಮಾಧಾನದಲ್ಲಿರಬೇಕು, ನಮ್ಮ ಸಂಸಾರದೊಡನೆ ಸಮಾಧಾನದಲ್ಲಿರಬೇಕು, ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಬೇಕು, ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಇದರಲ್ಲಿ ಆಧ್ಯಾತ್ಮದ ಕಡೆಗೆ ಮನಸ್ಸು ಕೊಡಬೇಕು. ಕೊನೆಗೆ ನಾವು ಇದರಲ್ಲೂ ಫೈನಲ್ ಅಂತಿಮವಾದ ಗುರಿ ಏನು ಅಂತ ಹೇಳಿದ್ರೆ, ನಾವು ಸಮಾಧಿಯನ್ನು ಸೇರೋದು. ನಾವು ಮೊದಲನೇ ಎಪಿಸೋಡಲ್ಲಿ ಹೇಳ್ದಾಗೆ ಕೊನೆಯದೇನು ಅಂತ ಹೇಳಿದ್ರೆ ನಾವು ಸಮಾಧಿಯನ್ನು ಸೇರೋದು. ಹಾಗಾಗಿ ಕೆಲವು ಆಸನಗಳು ನಮಗೆ ಕಷ್ಟ ಆದ್ರೂ ನಾವೇನು ತುಂಬ ಕುಂದಬೇಕಾಗಿಲ್ಲ, ಮನಸ್ಸು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾವ ಏಜ್ ಆದ್ರೂ ಪರವಾಗಿಲ್ಲ, ಯಾವ ಹೆಲ್ತ್ ಇಶ್ಯೂಸ್ ಇದ್ರೂ ಸ್ವಲ್ಪ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಮಿತವಾದ ಒಂದು ಯೋಗಾಸನ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಧನ್ಯವಾದಗಳು.